ಕಳೆದ 3-4 ದಿನಗಳಿಂದ ಬೈಂದೂರಿನಲ್ಲಿ ಎಡಬಿಡದೆ ಮಳೆ ಆಗ್ತಾ ಇದೆ. ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಭಾಗದಲ್ಲಿ ಪದೇ ಪದೇ ನೆರೆಯುಂಟಾಗಿದೆ. ಈ ಭಾಗದ ನದಿಗಳು ತುಂಬಿ ಹರಿತಾ ಇರುವ ದೃಶ್ಯ ಮತ್ತು ಇಲ್ಲಿನ ನಡುಗಡ್ಡೆಗಳು ಸುತ್ತಲೂ ನೀರಿನಿಂದ ಆವೃತವಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವರನಾಡು ಕೇರಳದಲ್ಲಿ ಹಿಂದೆಂದೂ ಕಾಣದಂತಹ ಭೀಕರ ದುರಂತ ನಡೆದಿದೆ. ಸಾವಿನ ಸಣ್ಣ ಸುಳಿವು ಸಿಗದಂತೆ ನೂರಾರು ಮಂದಿ ನಿದ್ದೆಯಲ್ಲಿದ್ದಾಗಲೇ ದುರಂತ ಅಂತ್ಯ ಕಂಡಿದ್ದಾರೆ. ಘೋರ ಘಟನೆ ನಡೆದಂತಹ ಚೂರಲ್ಮಲ ಮತ್ತು ಮುಂಡಕೈ ಸ್ಥಳಗಳ ಭೀಕರ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಇಡೀ ಗ್ರಾಮವೇ ಕೊಚ್ಚಿ ಹೋಗಿದ್ದು, ಗ್ರಾಮದಲ್ಲಿ ಮನೆಗಳಿದ್ದ ಸ್ಥಳದಲ್ಲೀಗ ಬರೀ ಬಂಡೆ ಕಲ್ಲುಗಳೇ ಕಾಣಿಸ್ತಾ ಇವೆ. ಪ್ರಕೃತಿ ಮುನಿಸಿಗೆ ದೇವರ ನಾಡು ಗಡಗಡಿಸಿದೆ. ವಯನಾಡಿನಲ್ಲಿ ನಡೆದ ಭೂಕುಸಿತಕ್ಕೆ 327ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು, 200ಕ್ಕೂ ಅಧಿಕ ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಮಣ್ಣಿನಡಿ ಸಿಲುಕಿರುವವರಿಗಾಗಿ ಇವತ್ತು ಬೆಳಿಗ್ಗೆಯಿಂದಾನೇ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ವಯನಾಡಿನಲ್ಲಿ ಮಣ್ಣಿನಡಿ ಸಿಲುಕಿರುವವರಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಡಾಗ್ ಸ್ಕ್ವಾಡ್ನಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಈಗಾಗಲೇ ಶ್ವಾನ 2 ಮೃತದೇಹಗಳನ್ನು ಪತ್ತೆ ಮಾಡಿದೆ. ವಯನಾಡಿನಲ್ಲಿ 30 ಜನರನ್ನ ರಕ್ಷಣೆ ಮಾಡಿದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಭೀಕರ ದುರಂತದ ಸಮಯದಲ್ಲಿ ಕೂಲಿ ಕೆಲಸಗಾರ ಪ್ರಜೀಶ್ 30 ಜನರನ್ನ ರಕ್ಷಣೆ ಮಾಡಿ ಸೇತುವೆ ದಾಟ್ತಾ ಇದ್ರು. ಈ ವೇಳೆ ಸೇತುವೆ ದಾಟುವಾಗ ಚೂರನ್ಮಲಾದ ನಿವಾಸಿ ಪ್ರಜೀಶ್ ಕೊಚ್ಚಿ ಹೋಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಧಾರಾಕಾರ ಮಳೆಗೆ ಧರೆ ಕುಸಿತವಾಗಿದ್ದು, ಸರ್ಕಾರಿ ಶಾಲೆಗೆ ಆತಂಕ ಎದುರಾಗಿದೆ. ಮಣ್ಣು ಕುಸಿತಿರೋ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಧಾರಾಕಾರ ಮಳೆಯ ಹಿನ್ನೆಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಹಾಗೂ ಚೆನ್ನಕಲ್ಲು ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿದೆ. ಗ್ರಾಮದ ನಾಗರಾಜ್ ಅನ್ನೋರ ಮನೆ ಮುಂದೆ 300 ಅಡಿಯಷ್ಟು ಭೂಮಿ ಕುಸಿತವಾಗಿದೆ. ಭೂಕುಸಿತದ ರಭಸಕ್ಕೆ ಮನೆಯ ಅಡಿಪಾಯ, ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಳೆ ಹೆಚ್ಚಾದಂತೆ ಮನೆಯ ಮುಂಭಾಗ ಮತ್ತಷ್ಟು ಧರೆ ಕುಸಿತವಾಗ್ತಾ ಇದ್ದು, ಮನೆಯಲ್ಲಿ ಇದ್ದವರು ಸಂಬಂಧಿಕರ ಮನೆ ಸೇರಿದ್ದಾರೆ. ಮಹಾರಾಷ್ಟ್ರದ ಕೊಂಕಣ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕೊಯ್ನಾ ಜಲಾಶಯದಿಂದ ಮತ್ತೆ ನೀರು ಬಿಡುಗಡೆ ಮಾಡಿದ್ದು, ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ಹರಿದು ಬರ್ತಾ ಇದೆ. 105 ಟಿಎಂಸಿ ಸಾಮರ್ಥ್ಯ ಇರುವ ಕೊಯ್ನಾ ಜಲಾಶಯದಲ್ಲಿ ಸದ್ಯ 85 ಟಿಎಂಸಿ ಭರ್ತಿಯಾಗಿದೆ. ಹೀಗಾಗಿ 6 ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸೂರೇಬಾನ, ಅವರಾದಿ, ಮುದುಕವಿ, ಚಿಕ್ಕತಡಸಿ ಗ್ರಾಮದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಸಂಪೂರ್ಣ ಜಲಾವೃತ ಆಗಿದೆ. ಇದೀಗ ನದಿ ತೀರದ ಜನರಿಗೆ ಪ್ರವಾಹ ಭೀತಿ ಎದುರಾಗಿದೆ. ತುಂಗಭದ್ರಾ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆಯ ಹಿನ್ನೆಲೆ ರಾಯಚೂರಿನಲ್ಲಿ ಇರುವ ರಾಯರು ತಪಸ್ಸು ಮಾಡಿದ್ದ ಜಪದ ಕಟ್ಟೆ ಭಾಗಶಃ ಮುಳುಗಡೆಯಾಗಿದೆ. ಬಿಚ್ಚಾಲಿಯಲ್ಲಿನ ರಾಯರ ಜಪದ ಕಟ್ಟೆಯಲ್ಲಿನ ನಿತ್ಯ ರಾಯರು ಹೋಮ ಹವನ ಮಾಡ್ತಾ ಇದ್ರು. ಸದ್ಯ ರಾಯರ ಜಪದ ಕಟ್ಟೆ ಭಾಗಶಃ ಮುಳುಗಡೆ ಹಿನ್ನೆಲೆ ಇದೀಗ ಆಳೆತ್ತರದ ನದಿಯಲ್ಲೇ ತೆರಳಿ ಅರ್ಚಕರು ರಾಯರ ಜಪದ ಕಟ್ಟೆಗೆ ಪೂಜೆ ಪುನಸ್ಕಾರವನ್ನು ನಡೆಸ್ತಾ ಇದ್ದಾರೆ. ಜಪದ ಕಟ್ಟೆಯ ಬಳಿ ತೆರಳೋದಕ್ಕೆ ಭಕ್ತರಿಗೆ ತಾತ್ಕಾಲಿಕ ನಿಷೇಧವನ್ನು ಹೇರಲಾಗಿದೆ. ಕೊಡಗಿನಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ನದಿಯ ಸೆಳೆತಕ್ಕೆ ರಸ್ತೆಯೊಂದು ಕೊಚ್ಚಿ ಹೋಗಿದೆ. ಮಡಿಕೇರಿ ನಾಪೋಕ್ಲು ರಸ್ತೆ ಮೇಲೆ 4 ಅಡಿಯಷ್ಟು ನೀರು ನಿಂತಿದ್ದು, ರಸ್ತೆ ಸಂಪೂರ್ಣ ಹಾನಿಯಾಗಿತ್ತು. ಇದೀಗ ರಸ್ತೆ ದುರಸ್ತಿ ಕಾರ್ಯ ಭರದಿಂದ ಸಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚಿದ ಪ್ರವಾಹದಿಂದ ಮೃತರ ಅಸ್ಥಿ ವಿಸರ್ಜನೆ, ಪಿಂಡ ಪ್ರದಾನ, ಪೂಜೆ ಪುನಸ್ಕಾರಕ್ಕೂ ನಿರ್ಬಂಧ ಹೇರಲಾಗಿದೆ. ನದಿಗೆ ಇಳಿಯೋದನ್ನು ತಡೆಯೋದಕ್ಕೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಜೊತೆಗೆ ಪಶ್ಚಿಮ ವಾಹಿನಿಯ ದೇವಸ್ಥಾನ, ಮಂಟಪಗಳು ಸೇರಿದಂತೆ ಗಾಂಧೀಜಿ ನೆನಪಾರ್ಥ ನಿರ್ಮಿಸಿದ್ದ ಸ್ಮಾರಕವೂ ಮುಳುಗಡೆಯಾಗಿದೆ.
ಹಾಸನದಲ್ಲಿ ಮಳೆಯ ಮಧ್ಯೆಗೆ ರೈಲ್ವೆ ಹಳಿ ಬಳಿ ಗುಡ್ಡ ಕುಸಿತವಾಗಿದ್ದ ಜಾಗದಲ್ಲಿ 8ನೇ ದಿನದ ಕಾರ್ಯಾಚರಣೆ ಆರಂಭ ಆಗಿದೆ. 200ಕ್ಕೂ ಹೆಚ್ಚು ಮಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸಕಲೇಶಪುರ ತಾಲೂಕಿನ ಎಡಕುಮರಿ ಬಳಿ ಬೃಹತ್ ಗುಡ್ಡ ಕುಸಿದಿದ್ದು ಕಳೆದ 1 ವಾರದಿಂದ ರೈಲು ಸಂಚಾರ ಬಂದ್ ಮಾಡಲಾಗಿದೆ. ಕಾರ್ಯಾಚರಣೆ ಮಾಡೋದಕ್ಕೆ ರೈಲ್ವೆ ಸಿಬ್ಬಂದಿ ಡ್ರೋನ್ ಬಳಸಿ ಕೆಲಸ ಮಾಡ್ತಾ ಇದ್ದಾರೆ. ಹಾಸನ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಹಲವು ಕಡೆ ರಸ್ತೆ ಜಮೀನಿಗೆ ಮಳೆ ನೀರು ನುಗ್ಗಿದೆ. ನಿರಂತರ ಮಳೆಯಿಂದ ಭಾರಿ ಪ್ರಮಾಣದ ನೀರು ಹರಿದ ಹಿನ್ನೆಲೆ ಸಕಲೇಶಪುರ ಮಾರ್ನಹಳ್ಳಿ NH 75 ರಸ್ತೆಯ ಬದಿಗೆ ದೊಡ್ಡ ದೊಡ್ಡ ಕಂದಕಗಳು ನಿರ್ಮಾಣ ಆಗಿದೆ. ಇನ್ನು ರಸ್ತೆ ಸರಿಪಡಿಸೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕೆಸ್ಗಾನಹಳ್ಳಿ ಬಳಿ JCBಯಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಒಳಹರಿವು ಹೆಚ್ಚಾದ ಹಿನ್ನೆಲೆ ಜಲಾಶಯದಿಂದ 1.70 ಲಕ್ಷ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. 105.788 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದಾಗಿದ್ದು ಸದ್ಯ ಜಲಾಶಯದಲ್ಲಿ 98 TMC ನೀರು ಸಂಗ್ರಹ ಆಗಿದೆ. ಮಳೆಯಿಂದ ಹನುಮನಹಳ್ಳಿ ಬಳಿ ಇರುವಂತಹ ಐತಿಹಾಸಿಕ ಋಷ್ಯಮುಖ ಪರ್ವತ ನಡುಗಡ್ಡೆ ಸಂಪೂರ್ಣ ಮುಳುಗುವ ಆತಂಕ ಎದುರಾಗಿದೆ. ಹಾವೇರಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ರಾಣೆಬೆನ್ನೂರಿನ ಚೌಡಯ್ಯ ದಾವನಪುರದಲ್ಲಿರುವಂತಹ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ. ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ನವಿಲ್ ತೀರ್ಥ ಡ್ಯಾಂನಿಂದ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು, ಲಖಮಾಪುರ, ವಾಸನ, ಬೂದಿಹಾಳ ಸೇರಿದಂತೆ ಹಲವು ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಗೋವಿನಜೋಳ, ಕಬ್ಬು, ಹೆಸರು ಸೇರಿದಂತೆ ಹಲವು ಬೆಳೆಗಳು ಜಲಾವೃತಗೊಂಡಿವೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತವರು ಬಾಲ್ಕಿಯಲ್ಲೊಂದು ಸಾವಿನ ಸೇತುವೆ ನಿರ್ಮಾಣವಾಗಿದೆ. ಸೇತುವೆಗೆ ತಡೆಗೋಡೆ ಇಲ್ಲದೆ ಇದ್ರೂ ಜನರು ಇದೇ ಸೇತುವೆಯ ಮೇಲೆ ಸಂಚರಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಾಲ್ಕಿ, ಹುಮ್ನಾಬಾದ್ ಹಾಗೂ ಕಲಬುರಗಿಗೆ